ತೊಗೋಬೇಕಂತ ತುಂಬ ಕಡೆ ನೋಡ್ತಾ ಇದ್ವಿ, ಬೇರೆ ಕಡೆ ಹೊಸೂರು ಕಡೆ ಆ ಕಡೆ ಈ ಕಡೆಯಿಂದ. ಬಟ್ ಜಸ್ಟ್ ನಾನು ಯೂಟ್ಯೂಬ್ನಲ್ಲಿ ಕೂತ್ಕೊಂಡು ಸರ್ಚ್ ಮಾಡ್ತಾಯಿದ್ರೆ ಆವಾಗ ಅರೋಮಾ ಸಂಡೋಲಾ ಅಂತ ಒಂದು ಯೂಟ್ಯೂಬ್ನಲ್ಲಿ ಒಂದು ಚಿಕ್ಕ ವೀಡಿಯೋ ಇತ್ತು, ಯಾರೋ ನಾರ್ತ್ ಇಂಡಿಯನ್ಸ್ ಮಾಡಿದರು. ಆಮೇಲೆ ಈ ಥರ ಅಂತ ನಮ್ಮ ಯಜಮಾನ್ರ ಹತ್ರ ಶೇರ್ ಮಾಡಿದೆ. ಸರಿ ಹೋಗಿ ನೋಡೋಣ, ಏನೋ ಕಾನ್ಸೆಪ್ಟ್ ಚೆನ್ನಾಗಿದೆ ಅವ್ರದ್ದು, ಸ್ಯಾಂಡಲ್ವುಡ್ಡು ಮತ್ತು 15 ಇಯರ್ಸ್ ಅವ್ರಿಗೆ ಕೊಟ್ಟರೆ ನಮ್ಮ ರಿಟರ್ನ್ಸು ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೋಗೋಣ ಅಂತ ಜಸ್ಟ್ ಆವಾಗೇ ಅಂದ್ಕೊಂಡು ಬಂದಿದ್ದು. ಬಂದುಬಿಟ್ಟು ಆಮೇಲೆ ಫಸ್ಟ್ ಫೇಸ್ನಲ್ಲಿ ಹೋದ್ವಿ. ಅಲ್ಲಿ ಡೆವಲಪ್ಮೆಂಟ್ ಆಗಲಿ ಪ್ರತಿಯೊಂದು ತುಂಬ ಚೆನ್ನಾಗಿ ಅನಿಸ್ತು ನಮಗೆ. ಅಲ್ಲಿ ತುಂಬ ಗಿಡಗಳು, ಆಮೇಲೆ ಅವರೇ ಟೇಕ್ ಕೇರ್ ಮಾಡೋ ವಿಧ ಆಗಲಿ, ಅಲ್ಲಿ ಗೆಸ್ಟ್ ಹೌಸ್ನು ಕನ್ಸ್ಟ್ರಕ್ಟ್ ಮಾಡಿದ್ರು, ತುಂಬ ಮರ ಗಿಡ ತುಂಬ ಗ್ರೀನರಿ ಆಗಿತ್ತು, ತುಂಬ ಇಷ್ಟ ಆಯಿತು. ಆಮೇಲೆ ಇಮಿಡಿಯೇಟಾಗಿ ನಮ್ಮ ಯಜಮಾನ್ರ ಹತ್ರ ಹೇಳಿಬಿಟ್ಟು ಹೋಗೋ ಟೈಮ್ನಲ್ಲಿ ಡೆಪಾಸಿಟ್ ಮಾಡಿಬಿಟ್ಟು ಹೋಗೋಣ, ನೋ ಅದರ್ ಥಾಟ್ಸ್ ನಮಗೆ ಬೇಡ, ಇದನ್ನೇ ನಾವು ತೊಗೊಂಡ್ಬಿಡೋಣ ಅಂತ ಹೇಳಿಬಿಟ್ಟು ಆಮೇಲೆ ರಿಟರ್ನ್ ಬರೋ ಟೈಮ್ನಲ್ಲಿ ಆಫೀಸ್ ಜಾಲಹಳ್ಳಿ ಹತ್ರ ಒಂದು ಆಫೀಸ್ ಇದೆ, ಅಲ್ಲಿ ಯಲಹಂಕನಲ್ಲಿ, ಅಲ್ಲಿ ಹೋಗ್ಬಿಟ್ಟು ಟೋಕನ್ ಡೆವೆನ್ಸು ರಾಮಮೋಹನ್ ರಾವ್ ಸರ್ ಹತ್ರ ಮಾತಾಡಿ, ಅವರು ತುಂಬಾ ಕೈಂಡು, ತುಂಬಾ ಮನೆ ರಿಲೇಷನ್ನು ಹೆಂಗಿರ್ತಾರೆ ಆ ಸರು, ಆ ಥರ ನಮ್ಮ ಸ್ವಂತ ಅಣ್ಣ ಇದ್ದರೆ ಹೇಗೆ ಅವ್ರು ಮಾತಾಡೋ ವಿಧ ಆಗಲಿ, ಕನ್ವಿನ್ಸ್ ಮಾಡೋದು ಪ್ರತಿಯೊಂದು ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಅನ್ನಿಸ್ತು ಅವ್ರ ಹತ್ರ ಮಾತಾಡ್ತಾ ಇದ್ದರೆ. ಆಮೇಲೆ ಇಮಿಡಿಯೇಟಾಗಿ ಪೇಮೆಂಟ್ ಮಾಡಿದ್ವಿ. ಪೇಮೆಂಟ್ ಮಾಡಿಬಿಟ್ಟು ಡೌನ್ ಪೇಮೆಂಟ್ ಸ್ವಲ್ಪ ಮಾಡಿಬಿಟ್ಟು ಆಮೇಲೆ ಬೇರೆ ನಮ್ಮ ಫ್ರೆಂಡ್ಸ್ಗೆ ತುಂಬ ಜನಕ್ಕೆ ಇದ್ರ ಬಗ್ಗೆನೂ ಶೇರ್ ಮಾಡ್ಕೊಂಡ್ವಿ.